ಗುರು, ನಾವು ಎಂಥ ಸೊಸೈಟಿಲಿ ಬದುಕ್ತಾ ಇದ್ದೀವಿ ಅಂದರೆ, ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ನೀನು ಹೋಗ್ಬಿಟ್ಟು ಸಿಗರೇಟ್ ಸೇದು ಎಣ್ಣೆ ಕುಡಿ, ಯಾರು ಕೇಳೋರಿಲ್ಲ. ಅದೇ ನೀನೇನಾದ್ರು 4 ಮೊಟ್ಟೆ, ವೇ ಪ್ರೋಟೀನು, ಕ್ರಿಯೇಟಿನ್ ಏನಾದ್ರು ತಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಎಲ್ಲರೂ ಡಾಕ್ಟ್ರ್ ಆಗಿಬಿಡ್ತಾರೆ. ಅದರಿಂದ ಆ ಸೈಡ್ ಎಫೆಕ್ಟ್ಸು, ಇದಾಗುತ್ತೆ, ಕ್ಯಾನ್ಸರ್ ಬರುತ್ತೆ, ಕೂದಲು ಉದುರುತ್ತೆ ಅಂತ. ಆ್ಯಂಡ್ ಹಂಗೆ ಹೇಳ್ದವನು ನೆಕ್ಸ್ಟ್ ಸೆಕೆಂಡಿಗೆ ಅಲ್ಲಿ ಸೈಡಲ್ಲಿ ಹೋಗಿ ಸಿಗರೇಟ್ ಹೊಡಿತಾ ಇರ್ತಾನೆ. ಆ್ಯಂಡ್ ಮೋರ್ ಓವರ್ ಅದರಲ್ಲಿ ಇವ್ರ ತಪ್ಪು ಇರೋದಿಲ್ಲ, ಅದೆಲ್ಲ ಗಾಳಿ ಸುದ್ದಿ. ನಾನು ಯೂಟ್ಯೂಬಲ್ಲಿ ಸ್ಕ್ರೋಲ್ ಮಾಡೋತ್ತಿಗೆ ಒಂದೊಂದರಲ್ಲಿ ನೋಡ್ತಾ ಇರ್ತೀನಿ, ಟೈಟಲ್ ಏನೋ ಕೊಟ್ಟಿರ್ತಾರೆ, ಬಟ್ ಡಿಸ್ಕ್ರಿಪ್ಷನ್ ಏನೋ ಇರುತ್ತೆ. ಇನ್ನು ಟಿ ವಿ ಚಾನಲ್ ಅವರು ಅಂತಲೂ ಹೇಳೋದು ಬೇಡ, ವ್ಯೂಸ್ಗೋಸ್ಕರ ಯಾರನ್ನ ಬೇಕಾದ್ರೂ ಕೊಂದುಬಿಡ್ತಾರೆ ಅವರು. ಆ್ಯಂಡ್ ನಾವಿಲ್ಲಿ ದೊಡ್ಡ ಮಿಸ್ಟೇಕ್ ಏನು ಮಾಡ್ತಾ ಇರೋದು ಅಂದರೆ, ಬೇರೆ ಯಾರೋ ಹೇಳಿದ್ನ ನಿಜ ಅಂತ ನಂಬ್ಕೊಬಿಡ್ತೀವಿ. ಅದು ನಾವು ಮಾಡ್ತಿರೋ ಮೊದಲನೇ ತಪ್ಪು. ಸೊ ನಾವು ಆ ಟಾಪಿಕ್ ಬಗ್ಗೆ ರಿಸರ್ಚ್ ಮಾಡೋದಿಲ್ಲ, ಏನು ಎತ್ತಲಾಗಿ ಅಂತ. ಸುಮ್ಮನೆ ಅವ್ರು ಹೇಳಿದ್ನ ಇದೇ ನಿಜ ಅಂತ ಹೇಳ್ಕೊಂಡು ನಡೆಯೋ ಜನಗಳು ನಾವು. ಆ್ಯಂಡ್ ಆಬ್ವಿಯಸ್ಲಿ ಎಲ್ಲರಿಗೂ ಅವ್ರವ್ರ ಓನ್ ಪರ್ಸ್ಪೆಕ್ಟಿವ್ಸ್ ಇರುತ್ತೆ. ಸೊ ಅದಕ್ಕೆ ನಾನು ಹೇಳೋದು ಇಷ್ಟೇ, ನಿಮಗೇನು ಇಷ್ಟ ಇರುತ್ತೆ ಅದನ್ನ ಮಾಡಿ. ಹೇಳ್ದವರೆಲ್ಲ ಲಾಸ್ಟಿಗೆ ಬಂದು ನಿಮಗೆ ಅನ್ನ ಹಾಕೋದಿಲ್ಲ ಅಥವಾ ನೀರು ಕೊಡೋದಿಲ್ಲ. ಸೊ ನೀವು ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಫಾಲೋ ಮಾಡೋದನ್ನ ಮರಿಬೇಡಿ.